ಸಿನಿಮೆಯ ರೀತಿಯಲ್ಲಿ ದರೋಡೆಕೋರರನ್ನ ಅರೆಸ್ಟ್ ಮಾಡಲಾಗಿದೆ. ಚಿನ್ನದ ಶಾಪ್ ಅನ್ನ ಲೂಟಿ ಮಾಡೋದಕ್ಕೆ ಮುಂದಾಗಿರ್ತಾರೆ. ಬಂಧನಕ್ಕೆ ಹೆದ್ದಾರಿಯೇ ಕ್ಲೋಸ್ ಮಾಡಿ ಪ್ಲಾನಿಂಗ್ ಅನ್ನ ಮಾಡಲಾಗಿರುತ್ತೆ. ಪೊಲೀಸರ ಜೊತೆ ಸ್ಥಳೀಯರಿಂದ ಸಿನಿಮೆಯ ಚೇಸಿಂಗ್ ಮಾಡಲಾಗಿದೆ. ತುಮಕೂರಿನ ಜಗದಂಬ ಅನ್ನುವಂತಹ ಜ್ಯುವೆಲರಿ ಶಾಪ್ ಅನ್ನ ದರೋಡೆ ಮಾಡಿರುವಂಥದ್ದು. ಕಳ್ಳಂಬೆಳ್ಳದ ಬೆಂಚ್ ಗೇಟ್ ಬಳಿಯ ಜಗದಂಬ ಜ್ಯುವೆಲರಿ ಶಾಪ್, ಇಲ್ಲಿ ದರೋಡೆ ಮಾಡೋದಕ್ಕೆ ಕಳ್ಳರು ಮುಂದಾಗಿರ್ತಾರೆ. ಸಿನಿಮಾ ರೀತಿಯಲ್ಲಿ ಕಾರ್ನಲ್ಲಿ ಬೆನ್ನಟ್ಟಿದ್ದಾರೆ ಸ್ಥಳೀಯರು. ದರೋಡೆ ಬಳಿಕ ಬೊಲೆರೋ ಕಾರ್ನಲ್ಲಿ ಎಲ್ಲರೂ ಕೂಡ ಪರಾರಿಯಾಗಿದ್ದಾರೆ. 15 ಕಿಲೋಮೀಟರ್ವರೆಗೂ ಕೂಡ ಚೇಸ್ ಮಾಡಿದ್ದಾರೆ. ನೋಡಿ, ತಾವರೆಕೆರೆವರೆಗೂ ಹೋಗಿ ತಲುಪಿದ್ದಾರೆ. ಕೊನೆಗೆ ಮುಂದೆ ಹೋಗ್ತಾ ಇದ್ದಂತಹ ಕಾರಿನ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ತಕ್ಷಣ ಪೊಲೀಸ್ನವರು ಅಡ್ಡ ಹಾಕಿದ್ದಾರೆ, ಬ್ಯಾರಿಕೇಡ್ ಹಾಕಿದ್ದಾರೆ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ದಾರೆ. ಯೂಟರ್ನ್ ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ರಾತ್ರೋರಾತ್ರಿ ಕಾಡಿಗೆ ಎಂಟ್ರಿ ಆಗಿರುವಂಥದ್ದು. ಪೊಲೀಸರಿಂದ ಕುಬ್ಬಿಂಗ್. ಮೊದಲಿಗೆ ಡುಂಗರ್ ಸಿಂಗ್ ಎಂಬಾತ ಖಾಕಿ ಬಲೆಗೆ ಬಿದ್ದಿರುವಂಥದ್ದು. ಮಧ್ಯರಾತ್ರಿ ಮಹೇಂದ್ರ, ಮಧು ಸಿಂಗ್, ಅರವಿಂದ್ ಬಂಧನ ಮಾಡಲಾಗಿದೆ. ಮರದ ಕೆಳಗೆ ಚಿನ್ನಾಭರಣವನ್ನು ಬಚ್ಚಿಟ್ಟಿದ್ದಂತಹ ಗ್ಯಾಂಗ್ ಇದೀಗ ಅರೆಸ್ಟ್ ಆಗಿದೆ. ಸಿನಿಮೆಯ ರೀತಿಯಲ್ಲಿ ಚೇಸಿಂಗ್ ಮಾಡಿ ಸ್ಥಳೀಯರು ಕಳ್ಳರನ್ನ ಖಾಕಿ ಬಲೆಗೆ ಬೀಳಿಸಿದ್ದಾರೆ. ಬರೋಬ್ಬರಿ 15 ಕಿಲೋಮೀಟರ್ ಚೇಸಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. ಅದಾದ ನಂತರ ಮುಂದೆ ಹೋಗ್ತಾ ಇದ್ದಂತಹ ಆ ದರೋಡೆಕೋರರ ವಾಹನದ ಕಂಪ್ಲೀಟ್ ಮಾಹಿತಿಯನ್ನ ಪೊಲೀಸ್ನವರಿಗೆ ಕಾಲ್ ಮಾಡಿ ಹೇಳಿದಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿರ್ತಾರೆ. ತಕ್ಷಣ ಅವರು ಯೂ ಟರ್ನ್ ಮಾಡಿಕೊಂಡು ಕಾಡಿಗೆ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ಕಳ್ಳರು. ಸೊ ಅಲ್ಲಿ ಒಂದು ಮರದ ಕೆಳಗಡೆ ಚಿನ್ನಾಭರಣವನ್ನ ಹೈಡ್ ಮಾಡಿ ಇಟ್ಟಿರ್ತಾರೆ. ಫೈನಲಿ ಎಲ್ಲಾ ಕಳ್ಳರು ಕೂಡ ಇದೀಗ ಖಾಕಿಯ ವಶದಲ್ಲಿದೆ. ಬಂಗಾರ ಕೂಡ ಏನು ಕದ್ದಿರ್ತಾರಲ್ವಾ ಚಿನ್ನ, ಆ ಚಿನ್ನ ಕೂಡ ಪೊಲೀಸರ ವಶದಲ್ಲಿದೆ. ಶ್ರೀ ಜಗದಂಬ ಜ್ಯುವೆಲರಿ ಶಾಪ್ ನೋಡ್ತಾ ಇರಬಹುದು. ಸೊ ಇಲ್ಲಿ ದರೋಡೆಕೋರರು ದರೋಡೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸ್ಥಳೀಯರು ಸಿನಿಮೆಯ ರೀತಿಯಲ್ಲಿ ಚೇಸಿಂಗ್ ಮಾಡಿ ಆ ದರೋಡೆಕೋರರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಧಾರಾಳ್ ಬ್ರಿಡ್ಜ್ ಹತ್ರ ಇದೆ ಸರ್. ನಾವ್ ಹೆಂಗ್ ಹೋಗೋಣ? ಅಟ್ಯಾಕ್ ಮಾಡಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡೋಣ ಸರ್? ಅವ್ರು ಜಾಸ್ತಿ ಜನ ಇದಾರೆ. ಜಾಸ್ತಿ ಜನ ಅವ್ರೆ. ಉಡುಸ್ಲಮ್ಮ ದೇವಸ್ಥಾನ ಬಿಟ್ಟಿದೀವಿ ಸರ್. ಉಡುಸ್ಲಮ್ಮ ದೇವಸ್ಥಾನ ಬಿಟ್ಟಿದೀವಿ. ಪೊಲೀಸ್ ಬರ್ಬೇಕು ಸರ್. ಒಂದ್ 8 ಜನ ಇದಾರೆ ಅದ್ರಾಗೆ ಸರ್. ಜಾಸ್ತಿ ಜನ ಇದಾರೆ. ಪೊಲೀಸ್ ಜಾಸ್ತಿ ಬೇಕು ಅಂತ ಹೇಳು ಸರ್. ಪೊಲೀಸ್ ಜಾಸ್ತಿ ಬೇಕು. ಅಲ್ಲೇ ಇದು ಸರ್ ಬ್ರಿಡ್ಜ್, ಧಾರಾಳ್ ಬ್ರಿಡ್ಜ್ ಹತ್ರ ಇದೆ ಸರ್. ಸೊ ನೋಡ್ತಾ ಇರ್ಬೋದು, ಖದೀಮರು ಏನು ಜ್ಯುವೆಲರಿ ಶಾಪ್ ಕಾಣಿಸ್ತಾ ಇದೆ ಅಲ್ಲಿನೇ ದರೋಡೆಯನ್ನು ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗೋದಕ್ಕೆ ಮುಂದಾಗಿರ್ತಾರೆ. ಸ್ಥಳೀಯರ ಒಂದು ಸಮಯ ಪ್ರಜ್ಞೆಯಿಂದಾಗಿ ಎಲ್ಲ ಕಳ್ಳರು ಕೂಡ ಇದೀಗ ಖಾಕಿ ಬಲೆಯಲ್ಲಿ ಸೆರೆ ಆಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ಕಂಪ್ಲೀಟ್ ಆಗಿ ರಾಷ್ಟ್ರೀಯ ಹೆದ್ದಾರಿ ಕೂಡ ಒಂದು ಕಡೆ ಬಂದಾಗಿದೆ. ಹಿಂದೆ ಹೋದರೆ ಈ ಕಡೆ ಸ್ಥಳೀಯರು ಬೆನ್ನಟ್ಟಿದ್ದಾರೆ. 15 ಕಿಲೋಮೀಟರ್ ಚೇಸ್ ಮಾಡ್ಕೊಂಡು ಬಂದಿದ್ದಾರೆ. ಸಡನ್ಲಿ ಯೂ ಟರ್ನ್ ಹೊಡೆದು ಕಾಡಿಗೆ ಹೋಗಿದೆ. ಸೊ ಅಲ್ಲಿ ಪೊಲೀಸ್ನವರು ಅಲರ್ಟ್ ಆಗಿ ಅಷ್ಟು ಜನರನ್ನ ಬಂಧಿಸಿ ಮರದ ಕೆಳಗಡೆ ಬಚ್ಚಿಟ್ಟಿದ್ದಂತಹ ಚಿನ್ನಾಭರಣವನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ತುಮಕೂರಿನಲ್ಲಿ ನಡೆದಿರುವಂತಹ ದರೋಡೆ ಜಗದಂಬ ಜ್ಯುವೆಲರಿ ಶಾಪ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ವಾ, ಇಲ್ಲೇ ದರೋಡೆಯನ್ನ ಮಾಡಿರುವಂಥದ್ದು ಕಳ್ಳರು. ಫೈನಲಿ ಇದೀಗ ಖಾಕಿ ಬಲೆಗೆ ಬಂದಿದ್ದಾರೆ. ಅಲ್ಲೇ ಇದು ಸರ್ ಬ್ರಿಡ್ಜ್, ಧಾರಾಳ್ ಬ್ರಿಡ್ಜ್ ಹತ್ರ ಇದೆ ಸರ್.